ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಒಂದು ಕಡೆ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ, ಡಿ ಕೆ ಶಿವಕುಮಾರ್ ಕುರ್ಚಿ ಏರೋದಕ್ಕೆ ಪ್ರಯತ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿದ ನಾಯಕರುಗಳ ಹೇಳಿಕೆಗಳು. ಇದೀಗ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ನಮ್ಮವರು, ನಾನು ಕಾಂಗ್ರೆಸ್ನಲ್ಲಿ ಕೇವಲ 1 ವರ್ಷದ ಮಗು ಅಂತ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ನಮ್ಮವರೇ, ನಾನು ಕಾಂಗ್ರೆಸ್ಗೆ ಬಂದು ಈಗ 1 ವರ್ಷ ಆಯ್ತಷ್ಟೇ, 1 ವರ್ಷದ ಮಗು ನಾನು ಯಾವ ಬಣದವನೂ ಅಲ್ಲ, ಯಾವ ಬಣಕ್ಕೂ ಕೂಡ ಸೇರಿದವನಲ್ಲ ಅಂತ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋದು ಯೋಗೇಶ್ವರ್ ಅವರ ಮಾತು. ರಾಮನಗರದಲ್ಲಿ ಅವರು ಮಾತನಾಡಿದರು. ಹಿಂಗೆ ನಿಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ, ಏನು ಎತ್ತ ಅಂತ ಕೇಳಿದಾಗ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ, ಹೈಕಮಾಂಡ್ ನಿರ್ಣಯವೇ ಅಂತಿಮ. ಅವರು ಕಳೆದ ಬಾರಿ ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ BJPಯನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಜಾಯ್ನ್ ಆಗಿದ್ದರು. ಸಿ ಪಿ ಯೋಗೇಶ್ವರ್ ಅವರ ಗೆಲುವಿಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಯಾವ ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋದು ಗೊತ್ತಿದೆ. ಆದರೆ ಅವರು ಹೇಳ್ತಾ ಇದ್ದಾರೆ, ನಾನು ಯಾವ ಬಣ್ಣದವನು ಅಲ್ಲ ಅಂತ. ಅಲ್ರಿ, CM ನಮ್ಮವರು, DCM ನಮ್ಮವರು. ನಾನು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಇತ್ತು, ನಮ್ಮ ಕೋಆಪರೇಟಿವ್ ವಿಚಾರದಲ್ಲಿ ಹೋಗಿದ್ದೆ. ಇವತ್ತು ಈಗಲೂ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದೆ. ಅದು ಆಗಬೇಕು ಸರ್ ಇವತ್ತು ಅಂತೇಳಿ, ಇವತ್ತು ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು DCM ಇಲ್ಲಿಯವರು, ಇದೇ ಜಿಲ್ಲೆಯವರು, ನಮ್ಮವರು, ಅವ್ರ ಹತ್ರನೂ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ, ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ. ನಮ್ಮ ಇಬ್ಬರ ಹತ್ರನೂ ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ. ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ. ಹೌದು, ಏನು ಬೆಳವಣಿಗೆ ಇಲ್ಲ. ನನಗೆ ಯಾವುದು ಬಣ ಇಲ್ಲಪ್ಪ. ನಾನು ಯಾಕೆ ಬಣ? ನಾನು ಈಗ ತಾನೇ ಕಾಂಗ್ರೆಸ್ಸಲ್ಲಿ 1 ವರ್ಷದ ಮಗು. ನನಗೆ ಯಾವ ಬಣ ಇಲ್ಲ. ಅಲ್ರಿ, CM ನಮ್ಮವರು, DCM ನಮ್ಮವರು. ನಾನು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಇತ್ತು, ನಮ್ಮ ಕೋಆಪರೇಟಿವ್ ವಿಚಾರದಲ್ಲಿ ಹೋಗಿದ್ದೆ. ಇವತ್ತು ಈಗಲೂ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದೆ. ಅದು ಆಗಬೇಕು ಸರ್ ಇವತ್ತು ಅಂತೇಳಿ, ಇವತ್ತು